ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು ನೀವು ಮಾತೇ ಆಡ್ತೀನವಲ್ಲ? ಬಹುಶಃ ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸಾರಿ. ಸಾರಿ ಎಲ್ಲ ಬೇಡ ಬಿಡಿ, ಮತ್ತೆ ಹೀಗೆಲ್ಲ ನಾಪತ್ತೆ ಆಗ್ಬಿಡಿ. ಸರಿ ಆಯಿತು, ಇನ್ನು ಮುಂದೆ ಹೀಗೆಲ್ಲ ಮಾಡಲ್ಲ. ನಾನಿವತ್ತು ಶ್ರೀರಾಮಣ್ಣನ ಮನೆ ಹೋಮಕ್ಕೆ ಹೋಗಬೇಕಿತ್ತು. ಎಲ್ಲರೂ ಅಲ್ಲೇ ಹೋಗಿರ್ತಾರೆ, ಆದರೆ ನಾನು ನೋಡಿ ನಿಮ್ಗೇನಾಯಿತು ಅಂತ ಬಂದೆ. ನನ್ನಿಂದ ನಿಮಗೆ ತುಂಬನೇ ತೊಂದರೆ ಆಯಿತು ಅನಿಸುತ್ತೆ. ಸಾರಿ. ಅದು ಸರಿ, ಎಲ್ಲಿಗೆ ಬಂತು ನಿಮ್ಮ ಅಣ್ಣ ಶ್ರೀರಾಮನ ಲವ್ ಸ್ಟೋರಿ? ಸಕ್ಸಸ್ ಆಗುತ್ತೆ. ಸೀತಾ ಅತ್ತಿಗೆಗೆ ಮಗು ಇರೋ ವಿಚಾರ ತಾತಂಗೆ ಗೊತ್ತಿರಲಿಲ್ಲ. ಈಗೇನೋ ಎಲ್ಲ ಸರಿ ಹೋಗುತ್ತೆ ಅಂತ ಅದಕ್ಕೆ ಹೇಳಿದ್ರು. ಶ್ರೀರಾಮಣ್ಣ ಅಂತೂ ಸೀತಾ ಅತ್ತಿಗೆನ ಬಿಟ್ಕೊಡೋ ಮಾತೇ ಇಲ್ಲ. ಅವರಿಬ್ರು ಜೋಡಿ ಸಾಕ್ಷಾತ್ ಸೀತಾರಾಮ ಥರನೇ. ಏನೇ ಆದರೂ ನಿಜವಾದ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಅಲ್ವಾ? ಹಾಂ, ಗೆಲ್ಲುತ್ತೆ. ಅವರಿಬ್ಬರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು. ನಾನು ಹೊರಡ್ತೀನಿ, ನೀವು ಹುಷಾರು. ಅಷ್ಟೇನಾ? ನಿಮ್ಮನ್ನ ಮತ್ತೆ ನೋಡಬೇಕು ಅಂದರೆ ಹೇಗೆ ನೋಡೋದು? ಇದೇ ಜಾಗದಲ್ಲಿ ಸಿಗೋಣ, ಇಲ್ಲಾಂದರೆ ದೇವಸ್ಥಾನ ಆದರೂ ಹೋಗಿ. ಮೊದಲು RP ಪಜಿತಿ ಮುಗಿದ್ರೆ ಸಾಕು. ಅವ್ರು ಯಾರ ಕೈಗೆ ಸಿಗಬೇಕೋ ಸಿಕ್ಕಿದ್ರೆ ನಾನು ನೆಮ್ಮದಿಯಾಗಿರ್ಬೋದು. ಆ ಮನುಷ್ಯನಿಂದ ನಿಮ್ಗೆ ಎಂಥ ಸ್ಥಿತಿ ಬಂತು ನೋಡಿ. ನೀವು ಹುಷಾರಾಗಿರಿ, ದೇವ್ರಿದ್ದಾನೆ, ಇದೆಲ್ಲ ಒಳ್ಳೇದಾಗತ್ತೆ. ನಾನು ಹೊರಡ್ತೀನಿ. ಸರಿ ಅಂಜು, ಹುಷಾರು. ಬಾಯ್. ಏನು ರಾಮಗೆ ಆಕ್ಸಿಡೆಂಟ್ ಆಗಿದೆಯಾ? ಯಾರೋ ಲೇಡಿ ಇದ್ರು ಅಂತ ಮಾತಾಡ್ತಿದ್ದಾರೆ. ಆ ಲೇಡಿ ಚಾಂದಿನ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಏನಾಯ್ತು ಅಂತ. ನಾನು ಬರ್ತೀನಿ ಅಂತ ಹಠ ಮಾಡ್ಬೇಡ. ನೀನು ಅಜ್ಜಿ ತಾತ ಮನೇಲಿರೋ ಆಯ್ತಾ? ಪ್ಲೀಸ್, ನಾನು ಬೇಗ ಬಂದ್ಬಿಡ್ತೀನಿ ಕಣೆ. ರಾಮ್ಗೆ ಏನೂ ಆಗಬಾರ್ದು. ನೀನೇ ಅವ್ರನ್ನ ಕಾಪಾಡು ಪ್ಲೀಸ್. ಬಾಯ್, ಹುಷಾರು. ಆ ಲೇಡಿ ಚಾಂದಿನ? ಹೇ ಸಿಹಿ, ಯು ವಾಂಟ್ ಸಮ್ ಬಲೂನ್? ನನಗೆ ಬೇಡ. ಓಕೆ, ನೋಡಿಲಿ ನನ್ನ ಮೆಹಂದಿ ಹೇಗಿದೆ? ಚೆನ್ನಾಗಿದ್ಯಾ? ನನ್ನ ಹುಡುಗನ ಹೆಸರು. ಪ್ರಿಯಾ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಾನೊಂದು ಎಮರ್ಜೆನ್ಸಿ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ನಾ ಬರೋದು ಎಷ್ಟು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ನಿಮ್ಮ ಜೊತೆ ನಾನು ರಾಮನಿಗೆ ಬರ್ತಾ ಇಲ್ಲ. ಅಶೋಕ್, ಏನು ಹೇಳ್ತಿದ್ದೀರಾ ನೀವು? ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ರಾಮ್ ವಿರುದ್ಧ ಏನೋ ನಡೀತಿದೆ. ನಾನು ಅವನ್ನ ಕಾಪಾಡಬೇಕು. ಅವ್ನು ಎಲ್ಲಿ ಹೋಗಿದ್ದಾನೋ ನಾನು ಅಲ್ಲಿಗೆ ಹೋಗಬೇಕು ಅಷ್ಟೇ. ಅಂದರೆ ನೀನು ಚಿಂತೆ ಮಾಡಬೇಡ, ನಾನು ಸೇಫ್ ಆಗಿರ್ತೀನಿ. ಒಟ್ಟಿನಲ್ಲಿ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ರಾಮ್ ಮನೇಲಿ ಯಾರೇ ಕೇಳಿದ್ರು ನಾನು ಆಫೀಸಲ್ಲಿದ್ದೀನಿ, ಬರ್ತೀನಿ ಅಂತಲೇ ಹೇಳು. ಡೋಂಟ್ ವರಿ, ಐ ವಿಲ್ ಬಿ ಸೇಫ್. ಯಾರೋ ಹೆದರ್ಕೋಬೇಡಿ. ಅಪ್ಪಾಜಿ, ನೀವು ಆರಾಮಾಗಿರಿ. ನಾನೀಗ ಹೋಗಿ ರಾಮಗೆ ಏನಾಗಿದೆ ನೋಡ್ಕೊಂಡ್ಬರ್ತೀನಿ. ಅದು ಅಶೋಕ್. ಯಾವಲ್ಲ? ಏ ಪ್ರಿಯಾ, ಏನೇ ಹೇಳ್ತಿದ್ಯಾ? ಅಳಿಯಂದ್ರು ಅಂದ್ರೆ ಏನು ಅರ್ಥ? ಈಗ ಇನ್ನೂ ಹೋಗಿಲ್ಲ. ರಾಮ್ ಬದಲಾಗಿ ಅಶೋಕ್ ಹೋಗಿದ್ದು. ಅಶೋಕ್ ಎಂತಾಗಿದ್ಯಾ? ಹೇಗಾದ್ರೂ ಮಾಡಿ ಪ್ಲೀಸ್. ಏನಮ್ಮ ಹೇಳ್ತಾ ಇದೀಯಾ? ಎಮರ್ಜೆನ್ಸಿ ಕಾಲ್ ಬಂದಿದ್ದು ರಾಮ್ಗೆ, ಹೋಗಿರೋದು ರಾಮು. ಈಗ ರಾಮ್ ಬದಲು ಅಶೋಕ್ ಹೋಗಿದ್ದಾರೆ ಅಂದ್ರೆ ಏನು ಅರ್ಥ ಇದು? ಏನು, ಅಶೋಕ್ ಹೋಗಿದಾನ? ಹಾಗಾದ್ರೆ ರಾಮ ಎಲ್ಲಿ? ಯಾಕೆ ಅಳಿಯಂದ್ರಲ್ಲಿ ಹೋಗೋದ್ಬಿಟ್ಟೆ? ಅಯ್ಯೋ ಭಗವಂತ,
ಮಳೆ ಏನಾಗಿದೆಯೋ ಏನೋ ಎಲ್ಲ ನನ್ನ ಕರ್ಮ. ಅಲ್ಲಮ್ಮ ಪ್ರಿಯಾ, ಈಗ ನಮ್ಮ ಮುಂದೆ ಎಮರ್ಜೆನ್ಸಿ ಇದೆ ಅಂತ ದುಬೈಗೆ ಹೊರಟಿದ್ದು ರಾಮ. ನೀನು ನೋಡಿದ್ರೆ ರಾಮ ಹೋಗಿಲ್ಲ, ಅಶೋಕ ಹೋಗಿದ್ದಾನೆ ಅಂತ ಹೇಳ್ತಿದ್ಯಾ. ಈಗ ಅಶೋಕ ಹೋಗಿರೋದು ನಿಜ ಆದರೆ ರಾಮ ಎಲ್ಲಿದ್ದಾನೆ? ಯಾರು ಗಾಬರಿ ಆಗ್ಬೇಡಿ. ಅವ್ನು ನಮ್ಮ ರಾಮ ಅವನಿಗೆ ಅಲ್ಲ, ಗಾಬರಿ ಆಗ್ಬೇಡಿ. ಸತ್ಯ, ಆಕ್ಸಿಡೆಂಟ್ ಆಗಿರೋದು ಅಪ್ಪೋಗಲ್ಲ, ಅಶೋಕ್ಗೆ. ಏನು ಹೇಳ್ತಾಳ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಪ್ರಿಯಾ, ಅಶೋಕ್ ಎಲ್ಲಿ? ಏನಂದ? ನಾನು ಏನು ಅಂತ ಹೇಳಿ ನನಗೆ ಏನು ಗೊತ್ತಿಲ್ಲ. ನಮ್ಗೇನೋ ತೊಂದರೆ ಇದೆ, ಅವ್ನಿಗೆ ಏನಾಗಕ್ಕೂ ನನ್ ಬಿಡಲ್ಲ ಅಂತ ಹೇಳಿ ಹೊರಟ್ರು. ಅಯ್ಯೋ, ರಾಮನ್ ಕಾಪಾಡಕ್ ಹೋಗಿ ನನ್ನ ಅಳಿಯಂದ್ರ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಏನಪ್ಪ ಗಂಡಾಂತರ ಇದು? ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಮದ್ವೆ ಆಗಿನ್ನ 1 ತಿಂಗಳು ಆಗಿಲ್ಲ, ಆಗ್ಲೇ ಹೀಗ? ಅಳಬೇಡ ತಾಯಿ, ಅಶೋಕನು ನಮ್ಮನೆ ಮಗನೇ. ಅವನು ಏನು ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ನಾನು ಈಗಲೇ ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ. ವಿಶ್ವ, ನೀನು ನೋಡು, ಹೋಗು. ಸರಿ ಅಪ್ಪಾಜಿ. ಹೇ ಅಶೋಕ, ಅಶೋಕ, ಯಾವ ಪೊಲೀಸ್ ಅಗತ್ಯನೂ ಇಲ್ಲ ಸೂರಿ, ನನಗೇನು ಆಗಿಲ್ಲ. ಏನಿದೆಲ್ಲ? ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಕಾಲ್ ಬಂತು, ನೀವು ಹುಷಾರಾಗಿದ್ದೀರಾ ಅಂದ್ರೆ ರಾಮ್ಗೇನಾದ್ರೂ ಆಯ್ತಾ? ಏಯ್ ನೋ, ಅವನು ಹುಷಾರಾಗಿದ್ದಾನೆ, ಹೆದರ್ಕೋಬೇಡ. ಚೀರಳಿ ಅಂದ್ರೆ ನೀವು ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸದ್ಯ ನೀವು ಕ್ಷೇಮವಾಗಿ ಬಂದ್ರಲ್ಲ, ಅಷ್ಟು ಸಾಕು. ರಾಮಲ್ಲಿ ಅಶೋಕ್, ಏನ್ ನಡೀತಿದೆ? ಆಕ್ಸಿಡೆಂಟ್ ಆಯ್ತು ಅಂತ ಕಾಲ್ ಬಂತಲ್ಲ, ವಾಟ್ಸ್ ಹ್ಯಾಪನಿಂಗ್ ಅಶೋಕ್? ನಾವು ಏರ್ಪೋರ್ಟ್ಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿದ್ದು ನಿಜ, ಆದರೆ ಯಾರಿಗೂ ಏನೂ ಆಗಿಲ್ಲ. ಮತ್ತೆ ರಾಮ್ ಎಲ್ಲೋ? ಎಮರ್ಜೆನ್ಸಿ ಅಂತ ರಾಮೆಲ್ಲೋ ಹೋದ್ನಲ್ಲ, ಎಲ್ಲಿಗೆ ಹೋದ? ಈಗ ರಾಮ ಹುಷಾರಾಗಿದ್ದಾನ? ನಿನ್ ಜೊತೆಲಿದ್ದಾನ? ಏನ್ರಪ್ಪ, ಏನ್ ನಡೀತಾ ಇದೆ ಇಲ್ಲಿ? ಈ ಮುದುಕನಿಗೆ ಹೀಗೆ ಟೆನ್ಷನ್ ಕೊಡಬೇಡಿ. ಸೂರಿ, ನೀನೇನು ಟೆನ್ಷನ್ ಆಗಬೇಡ. ರಾಮ್ ಇಲ್ಲಿಂದ ಹೋಗಬೇಕು ಅನ್ನೋದೇ ಒಂದು ಫೇಕ್ ಎಮರ್ಜೆನ್ಸಿ. ನನಗೆ ಅದ್ರ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ರಾಮ್ಗೆ ನೀನು ಏರ್ಪೋರ್ಟ್ಗೆ ಹೋಗ್ಬೇಡ, ನಾನು ಹೋಗ್ತೇನೆ ಅಂತ ಹೇಳಿ ನಿರ್ಧಾರ ಮಾಡಿದೆ. ಸೀತಾ, ಸೋ ಸ್ಯಾಡ್ ಆಫ್ ಯು ಯಾರ್. ರಾಮ್ ಯಾವತ್ತಿದ್ರೂ ನನ್ನವರು, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್, ಬ್ಲಾ ಬ್ಲಾ ಅಂತ ಭಾಷಣ ಬಗಿತಾ ಇದ್ದೆ ಅಲ್ಲ. ಇವಾಗ ರಾಮ್ ಮತ್ತೆ ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೀವಿ, ಅಲ್ಲಿಂದ ಸೀದಾ ಪ್ಯಾರಿಸ್ಗೆ ಹಾರೋಗ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.